ರಾಜಕೀಯದ ಆಳ ಎಷ್ಟಿದೆ ಅಂತ ನಿನಗೆ ಗೊತ್ತಾ? ರಾಜಕೀಯದ ಆಳ ಸಮುದ್ರದಷ್ಟೇ ಆಳ ಅಂತಾರೆ. ಆ ಆಳ ನೋಡಿದಾಗಲೇ ಅಲ್ವಾ ಯಾರು ಗೆಲ್ತಾರೆ ಅಂತ ಗೊತ್ತಾಗೋದು. ಹೇಳ್ದು ಆಳದೇ ಬಿಡೋಣ. ನಮಸ್ಕಾರ ಸರ್. ಸರ್ ನಮಸ್ಕಾರ. ಏನು ನಿಮ್ಮ ಹೆಸರು? ರಾಜೇಶ್. ರಾಜೇಶ್ ಅಂತ. ರಾಜೇಶ್ ಅವರೇ, ಎಂತ ಓಟ್ ಹಾಕಿದ? ಹೌದು. ಎಲ್ಲಿಯವರು ನೀವು? ನಾನು ಪುತ್ತೂರಿನವ. ಪುತ್ತೂರುವ ಎಂತ ಹೇಗೆ ಆಗ್ತದೆ ಮಂಗಳೂರಲ್ಲಿ? ಯಾರು ಗೆಲ್ಬೋದು? ಮಂಗಳೂರಲ್ಲಿ ನಮ್ಮದು ಬಿ ಜೆ ಪಿ. ಬಿ ಜೆ ಪಿಯಾ? ನಿಮ್ಗೆ ಯಾರು ಗೆಲ್ಲಲಿಕ್ಕೆ? ನಾವು ಬಿ ಜೆ ಪಿ ಅವರಿದ್ದರೆ ಅವರೇ ಗೆಲ್ಲಬೇಕಲ್ಲ. ಅವರೇ ಗೆಲ್ಬೇಕಂತ. ಪ್ರಧಾನಮಂತ್ರಿ ಅವರೇ ಆಗೋದಾ? ಪ್ರಧಾನಮಂತ್ರಿ ಮೋದಿ. ಹೌದು. ಪಕ್ಕ ಗ್ಯಾರಂಟಿ. ಯಾಕೆ ಕಾಂಗ್ರೆಸ್ ಫ್ರೀ ಗ್ಯಾರಂಟಿ ಎಲ್ಲ ಆಗೋದಿಲ್ವಾ? ನನಗೆ ಬೇಡ. ನಮಗಿಲ್ಲ, ಹೆಂಗೆ ಗಂಡಸರಿಗಿಲ್ಲ, ಹೆಂಗಸರಿಗಿಲ್ಲ. ಕೊಟ್ಟಿದ್ರೆ ಓಕೆ? ಬೇಡ, ನಮಗೆ ದೇಶ ಮುಖ್ಯ. ಓಕೆ. ಈಗ ಪ್ರಧಾನಮಂತ್ರಿ ಬಿಟ್ಟರೆ ಇಂಥವರು ಮತ್ತೆ ಅವರ ಅಧಿಕಾರ ನಂತರ ಒಬ್ಬರು ಪ್ರಧಾನಿ ಆಗಬಹುದು ಅಂತ ಮೋದಿ ಬಿಟ್ಟರೆ ಬೇರೆ ಯಾರಂತ ಅನಿಸ್ತದೆ? ಯೋಗಿಜಿ ಎಂತ ಎಲ್ಲ ಅವ್ರ ಹೆಸರು ಹೇಳೋದು? ಹಾಗೆ ಅಲ್ವಾ? ಹಾಗೆ ಅವರೇ ಆಗಬೇಕು. ಹಿಂದುತ್ವದ ಹುಲಿ ಅವರು. ಹಿಂದುತ್ವದ ಹುಲಿ. ಓಕೆ, ಥ್ಯಾಂಕ್ ಯು. ನಮಸ್ಕಾರನಪ್ಪ. ನೀನು ನಿಂತದ್ದು ಯಾಕೆ ನನ್ನ ಮುಂದೆ? ಅದಕ್ಕೆ ನಾನು ಬಂದದ್ದು. ಹೆಸರೆಂತ? ತನುಷ್. ಯಾವರು? ನಮ್ಮದು ಕೋಲಾರ. ಓ, ಇದು ಸಮಸ್ಯೆ ಆಗ್ತದೆ ಈಗ. ನಿಮ್ಮದು ಮಂಗಳೂರಲ್ವಾ? ಮತ್ತಿಲ್ಲಿ ಮತ್ತೆ ಟ್ರಿಪ್ ಬಂದಿದ್ದೀವಿ ನಾವು. ಟ್ರಿಪ್? ಇವರು ಅವರು ಟ್ರಿಪ್ ಬಂದಿರೋದು. ಯಾರವರು? ಏನಾಗಬೇಕು? ಫ್ರೆಂಡು. ಹಾಂ, ಹೌದಾ? ಓಕೆ. ಓಟ್ ಹಾಕಿದ್ಯಾ? ಓಟ್ ಹಾಕಿದ್ದೀನಿ. ನಿಮ್ಮ ಹೆಸರೆಂತ? ಶಾಲಿನಿ ಅವರೇ, ಯಾರು ಗೆಲ್ಬೋದು? ಬಿ ಜೆ ಪಿ. ಯಾಕೆ ಗೆಲ್ಬೇಕು? ಸಹಾಯ ಮಾಡಿದ ನಾವು ಓಟ್ ಜಾಸ್ತಿ ಹಾಕಿದ್ದೀವಿ, ಬೇರುತ್ತೆ. ಓಟ್ ಜಾಸ್ತಿ ಹಾಕಿದ್ರೆ ನೀವು ಜಾಸ್ತಿ ಹಾಕಕ್ಕೆ ಹೇಗಾಗ್ತದೆ? ಒಂದೇ ಹಾಕಕ್ಕಾಗೋದು? ಹಾಕ್ಸಿದ್ದೀವಿ ಫ್ಯಾನ್ ಫಾಲೋವರ್ಸ್ ಹತ್ರ. ಹಂಗೆ. ಸೊ ಅವರೇ ಗೆಲ್ಬೇಕು. ಪ್ರಧಾನಿ ಯಾರಾಗ್ತಾರೆ? ಮೋದಿ ಅವರೇ ಆಗ್ಬೇಕು. ಅವ್ರು ಬಿಟ್ಟರೆ ಇಂಥವ್ರು ಆಗ್ಬೋದು ಅಂತ ಯಾರಿದ್ದಾರೆ? ಅವ್ರು ಬಿಟ್ಟರೆ ಅವ್ರ ಅಧಿಕಾರದ ನಂತರ? ಕುಮಾರಸ್ವಾಮಿ ಆಗ್ಬೇಕಾ ಪ್ರಧಾನಮಂತ್ರಿ? ಹೌದಾ? ಹೌದು. ಇದು ಯಾವ ರೀತಿ ಅಭಿಮಾನ ಇದು? ಸಹಾಯ ಮಾಡ್ತಾನೆ, ರೈತರಿಗೆ ಒಳ್ಳೆ ಸಹಾಯ ಮಾಡ್ತಾನೆ. ಇನ್ಯಾರೂ ಮಾಡಲ್ಲ ರೈತರಿಗೆ. ಅದಕ್ಕೋಸ್ಕರ ಕುಮಾರಸ್ವಾಮಿ ಆಗಬೇಕು. ಪಕ್ಕ JDS ಅನಿಸ್ತದೆ. ಹೌದು. ಓಕೆ, ಒಟ್ಟು ಅವ್ರು ಆಗ್ಬೇಕಂತ. ಹೌದು. ನೀವು ಯಾರ್ರಿ? ನಾವು JDS ದವ್ರಿ. ಯಾರು? ನಾವು JDS ದವ್ರಿ. ಯಾವ ಊರ್ರಿ ನಿಮ್ದು? ನಮ್ದು ಬಿಜಾಪುರ ರೀ. ಇಲ್ಲ ಯಾಕ್ರಿ ಬಂದ್ರಿ ಮಂಗ್ಳೂರಿಗೆ? ಇಲ್ಲಿ ಬಂದು 4 ದಿನ ಆಯ್ತು ರೀ. ನಮ್ಗೆ ಕೆಲಸ ಇಲ್ರಿ, ಇಲ್ಲೇ ಇದೀನಿ ನೋಡ್ರಿ. ಅದಕ್ಕೆ ಕೆಲಸ ಹುಡ್ಕೊಂಡು ಮಂಗ್ಳೂರಿಗೆ ಬಂದ್ರಿ? ಹ್ಞೂ ರೀ. ಯಾರಿಗೆ ಕೆಲಸ ಕೊಟ್ಟಿಲ್ರಿ? ಯಾರು ಕೊಟ್ಟಿಲ್ರಿ. ನಿಮ್ಮ ಊರಲ್ಲಿ ಇಲ್ರಿ ಕೆಲಸ? ಕೆಲಸ ಐತ್ರಿ, ಇಲ್ಲಿ ದುಡಿಬೇಕಂತ ಬಂದೇನ್ರಿ. ಅಲ್ಲೇ ಐತ್ರಿ, ಮತ್ತೆ ಇಲ್ಲಿ ಯಾಕೆ ದುಡಿಯೋದ್ರಿ? ಇಲ್ಲಿ ದುಡಿಬೇಕಂತ ಬಂದೇನ್ರಿ. ಏನ್ರಿ ಮಂಗ್ಳೂರಿಗೆ? ಹ್ಞೂ ರೀ. ಬೀಚ್ ನೋಡಕ್ ಬಂದ್ರ? ಸಮುದ್ರ ನೋಡಕ್ ಬಂದ್ರ? ಅದು ಅಲ್ರಿ, ಬೀಚ್ ನೋಡಕ್ ಬಂದಿಲ್ರಿ. ಕೇಳಕ್ ಹೋಗಿದ್ದೇನ್ರಿ ನಾನು. ಕೇಳಕ್ ಹೋಗಿ ಅಲ್ಲಿ 4 ದಿನ ಅಲ್ಲೇ ಇದ್ದೇನ್ರಿ. ಅಲ್ಲಿನ ತೆಗೆದು ಹತ್ತಿಲ್ರಿ. ಈ ಕಡೆ ಬಂದೆ, ಇಲ್ಲೇ ಇದೀನಿ. ಆರಾಮ್ ಊಟ ಕೊಡ್ತಾರ. ಯಾರು ಕೊಡ್ತಾರ ಊಟ? ಅಲ್ಲಿ ಸ್ಟೇಟ್ ಬ್ಯಾಂಕ್ನಾಗ ಕೊಡ್ತಾರೆ. 2 ಹೊತ್ತು ಕೊಡ್ತಾರೆ. ಮುಂಜಾನೆ 6 ಗಂಟೆಗೆ, ಸಾಯಂಕಾಲ 6 ಗಂಟೆ. ಫ್ರೀ? ಹ್ಞೂ ರೀ. ಹೌದಾ? ಹಾಂ. ಇಲ್ಲೇ ಎದ್ ಬಿಡು, ಹೋಗ್ಬೇಡ ಅವ್ರಿಗೆ. ಆದ್ರೆ ಇಲ್ಲೇ ಒಟ್ಟು ನಮಗೆ JDS ಆಗ್ಬೇಕು, ಕಾಂಗ್ರೆಸ್ ಆಗ್ಬೇಕು ನೋಡ್ರಿ. ಹಂಗಂತೀರಿ? ಕಾಂಗ್ರೆಸ್? JDS ಬಿಟ್ಟು BJP ಹೋಗಾಯ್ತು, ನೀವು ಕಾಂಗ್ರೆಸ್ ಆಗ್ಬೇಕು ಅಂತಿದ್ದಿ? ಹ್ಞೂ ರೀ. JDS. ಹ್ಞೂ ರೀ. ಹೋಗಿ ಕೆಲಸ ಮಾಡ್ರಿ, ನೀವು ಕೆಲಸ ಮಾಡ್ರಿ. ಸರ್ ನಮಸ್ತೆ. ನಿಮ್ಮ ಹೆಸರು ಎಂತ? ಭಯವಾ? ಹೇಳಿ. ಹೆಸರೆಂತ? ನವೀನ್ ಅವರೇ, ಓಟ್ ಹಾಕಿದ್ರಾ? ಓಟ್ ಆಗಿದ್ದೀನಿ. ಯಾವ ಊರು? ಸುಳ್ಯ. ಎಂತ ಆಗ್ತದೆ ಈ ಸಲ ಮಂಗಳೂರಲ್ಲಿ? ಯಾರು ಗೆಲ್ಬೋದು? ಚೇಂಜ್ ಆಗ್ತದೆ ಇವತ್ತು. ಏನು ಚೇಂಜ್ ಆಗ್ತದೆ? ಅಭ್ಯರ್ಥಿ ಚೇಂಜ್ ಆಗ್ತದೆ. ಅಭಿವೃದ್ಧಿ ಚೇಂಜ್ ಆಗ್ತದೆ. ಅಭ್ಯರ್ಥಿ ಚೇಂಜ್ ಆಗ್ತದೆ. ಯಾರು ಗೆಲ್ಬೋದು? ಆಪೋಸಿಟ್ ಬೀಳ್ತದೆ. ಕಳೆದ ವರ್ಷ ಯಾವ್ದಿನ ಅದ್ರ ಆಪೋಸಿಟ್ ವಿನ್ ಆಗಿ. BJPಯಾ? ಕಾಂಗ್ರೆಸ್ ಗೆಲ್ತದ? ಉತ್ತರ ಕೊಟ್ಟರೆ ಆಗ್ಬೋದು, ಗೆಲ್ತದೆ. ಹೌದಾ? ನಿಮ್ಮ ಪ್ರಕಾರ ಕಾಂಗ್ರೆಸ್ಗೆ ಈಗ BJP ಬೆಲ್ಟ್ ಅಂತ ಹೇಳ್ತಾರೆ. ಚೇಂಜಸ್ ಮಂಗಳೂರನ್ನು ಚೇಂಜಸ್ ಇದೆ. ಪಕ್ಕ ಚೇಂಜಸ್ ಆಗುತ್ತಾ? ಪಕ್ಕ ಗ್ಯಾರಂಟಿಯಾ? ನೀವು ಹೇಳಿದ್ದು ಸ್ವಲ್ಪ ಶಾಕ್ ಅನಿಸ್ತದೆ. ಯಾಕಂದರೆ
ನಾನು ಹೇಳ್ತಾ ಇದ್ದೀನಿ, ಮಂಗಳೂರು BJP ಬೆಲ್ಟ್ ಇದೆ. ಸುಳ್ಯ, ಪುತ್ತೂರು ಅದರಲ್ಲಂತೂ ಕೇಳಂಗೆ ಇಲ್ಲ. ಚೇಂಜಸ್ ಆಗ್ತದೆಯಾ? ಸುಳ್ಯ ಮಾತ್ರ, ಮತ್ತು ಎಲ್ಲ ಕಂಪೇರ್ ಇದೆ. ಸುಳ್ಯದಲ್ಲಿ ಮಾತ್ರ ಹೋಪ್ಸ್ ಜಾಸ್ತಿ, ಬಾಕಿ ಎಲ್ಲ ಈಕ್ವಲ್ ಇದೆ. ಎಲ್ಲ ಕಾಂಗ್ರೆಸ್ ಪಕ್ಕ. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ನಮಸ್ತೆ. ಏನು ನಿಮ್ಮ ಹೆಸರು? ಹೆಸರೆಂತ? ರಾಧಾಕೃಷ್ಣ. 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 ಹಾಂ, ಯಾರಿಗೆಲ್ಲೋದು ಮಂಗಳೂರಲ್ಲಿ? ಮಂಗಳೂರಲ್ಲಿ BJP. ಓಟ್ ಹಾಕಿದ್ರಾ? ಹಾಂ. ಹೌದಾ? ಯಾರು ಗೆಲ್ತಾರೆ? ಏನಾಗ್ಬೋದು? ಏನೂ ಇಲ್ಲ, ಮೋದಿ ಪ್ರೈಮ್ ಮಿನಿಸ್ಟರ್ ಆಗಬೇಕು. ಇನ್ನೊಂದ್ಸಲ ಮೋದಿ ಪ್ರೈಮ್ ಮಿನಿಸ್ಟರ್ ಆಗಬೇಕು. ಆ ಉದ್ದೇಶಕ್ಕೆ ಇಡೀ ಮಂಗಳೂರೇ ಪೂರ್ತಿ ಇದೆ BJP. ಈಗ ನೀವು ಮೋದಿ ಪ್ರೈಮ್ ಮಿನಿಸ್ಟರ್ ಆಗ್ಬೇಕಂತ ಹೇಳಿದ್ರಲ್ಲ, ನಾನೊಂದು ಕೇಳ್ತೇನೆ. ಮೋದಿ ಬಿಟ್ಟರೆ ಅವರ ಅಧಿಕಾರದ ನಂತರ ಮತ್ತೆ ಯಾರು ಆಗ್ಬೇಕಂತ ಅನಿಸ್ತದೆ? ನೆಕ್ಸ್ಟೋದು ನಾನು ಅದೇ ನೆಕ್ಸ್ಟೇ ಕೇಳ್ತಾ ಇದ್ದೇನೆ. ನಿಮಗೆ ಯಾರು ಬಂದರೆ ಅವ್ರು ಬಿಟ್ಟರೆ ನೆಕ್ಸ್ಟ್ ಇಂಥವ್ರು ಆಗ್ಬೋದು ಅಂತ ಯಾರು ಅನಿಸ್ತದೆ? ಒಟ್ಟು BJP ಸರ್ಕಾರ ಬಂದರೆ ನಮಗೆ ಒಳ್ಳೆ ಅನುಕೂಲ ಆಯ್ತದೆ. ಹಾಂ, ಒಟ್ಟು BJP ಸರ್ಕಾರ. BJP ಸರ್ಕಾರ ಹಾಗೆ ಬರ್ತಾರಾ? ಹಾಂ, ಬರ್ತಾರೆ. ಗೆಲ್ತಾರೆ. ಗ್ಯಾರಂಟಿ. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ನಮಸ್ತೆ. ಎಂತ ಹೆಸರಂತ ನಿಮ್ಮದು? ಕನ್ನಡ ಇಲ್ಲ ಸರ್. ಕನ್ನಡ ಇಲ್ಲ. ಕನ್ನಡಿ ಇಲ್ಲ? ಅದು ಕನ್ನಡ. ಗೋವನ್. ಅದು ಕನ್ನಡ. ಐ ಆಮ್ ಗೋವನ್. ಗೋವಾ. ಯು ಫ್ರಮ್ ಗೋವಾ? ಐ ಆಮ್ ಫ್ರಮ್ ಗೋವಾ. ವಿಚ್ ಪಾರ್ಟಿ ಯು ಲೈಕ್? BJP. ವೈ? BJP because the best development is there, no? हर जगह डेवलपमेंट दिखता है उनका. Who is the 2024 Prime Minister? नरेंद्र मोदी. Guarantee? Pakka? Guarantee? के 200%. How much seat will we win? more than 380. 380? Yeah. BJP or NDA? And total NDA. Total NDA? 380 plus? Plus. Okay, thank you. ಹಲೋ ಯಾಕೆ ಗಾಬರಿ ಆಗೋದು ಯಾಕೆ? ನಾವೆಂತ ಇದು ಈಗ ಹೇಗೆ ಕಾಣ್ತಾ ಇದು? ನಿಮ್ಮ ಹೆಸರೆಂತ? ರಚನಾ. ಅಜ್ಜಿ, ನಿಮ್ದು ಹೆಸರೆಂತ? ನನಗೆ ಹೆಸರು? ನನಗೆ ಹೆಸರಿಲ್ಲ. ಹೆಸರಿಲ್ವಾ? ಆಯ್ತು, ಮೊದಲು ಅರ್ಚನಾ ಅವ್ರನ್ನ ಕೇಳ್ತಾರೆ. ಅರ್ಚನಾ ಅವರೇ, ಓಟ್ ಹಾಕಿದ್ರಾ? ನೀವು ಎಂತ ಗಾಬರಿಯಾಗಿ ಹೋಗೋದೆಂತ? ಬನ್ನಿಲ್ಲ ಒಂದು ನಿಮಿಷ. ಓಟ್ ಹಾಕಿದ್ರಾ? ಯಾರು ಗೆಲ್ಬೋದು ಮಂಗಳೂರಲ್ಲಿ? ನೀವು ಆ ಕಡೆ ಈ ಕಡೆ ಅಜ್ಜಿಯಿಂದ ಹೋದ್ರೆ ನಾವು ಹೇಗೆ ತಗೊಳ್ಳೋದು? ಹೇಗೆ ಯಾರು ಗೆಲ್ಬೋದು? ನಾನು ನಿಮ್ಮ ಅವ್ರ ಹತ್ರ ಕೇಳ್ತೇನೆ, ನಿಮ್ಮ ಹತ್ರ ಕೇಳ್ತಾರೆ. ಯಾರು ಗೆಲ್ಬೋದು? ಹೇಳ್ತೇನೆ ಒಂದು ನಿಮಿಷ, ನೀವು ಹೇಳಿ. ಬಿಜೆಪಿ. ಇಷ್ಟೇ ಅಪ್ಪ, ಮುಗಿದೋಯ್ತಪ್ಪ. ಇಷ್ಟು ಮಾತಾಡ್ಲಿಕ್ಕೆ ಎಷ್ಟು ನಾಚೋದು ಮಂಗಳೂರಿನವ್ರು ಅಂತಂದ್ರೆ. ಅದು ನಿಮ್ಮ ಹೆಸರಂತ? ಬೇಬಿ. ಅವ್ರು ಅರ್ಚನಾ. ಅಜ್ಜಿ ಬೇಬಿ, ಅವ್ರು ಅರ್ಚನಾ. ಯಾರು ಗೆಲ್ಲೋದು? ಯಾರು ಗೆಲ್ಲೋದು? ಮೋದಿ. ಮಂಗಳೂರಲ್ಲಿ ಮೋದಿ ಇರ್ಬೋದು. ಮೋದಿಯಾ? ಪಕ್ಕ ಗ್ಯಾರಂಟಿ. ನೀವು ಓಟ್ ಹಾಕಿದ್ರಾ? ಮತ್ತೆ ಪಕ್ಕ. ಮತ್ತೆ ಎಂತ ಕಾಂಗ್ರೆಸ್ನವ್ರು ಕೊಡೋದಿಲ್ಲ? ಫ್ರೀ ಅಲ್ಲ, ಬೇಡವಾ? ಬೇಡಪ್ಪ. ಯಾರು ಕೊಡೋದು ಫ್ರೀ ಎಲ್ಲ? ಕಾಂಗ್ರೆಸ್ನವರು. ಹೌದಾ? ಎಲ್ಲಿ? ಎಲ್ಲ 2,000 ಫ್ರೀ, ವಿದ್ಯುತ್ ಫ್ರೀ, ಅದು ಫ್ರೀ, ಇದು ಫ್ರೀ. ಎಲ್ಲ ಹೋಗ್ಲಿಕ್ಕಿಲ್ಲ ಮಗ, ನಾನು ಹೋಗುದಿಲ್ಲ ಅದಕ್ಕೆ. ಅದೆಲ್ಲ ಬೇಡ. ಈ ಸಲ ಮೋದಿಯ ಗೆಲ್ಲೋದು ಪಕ್ಕ. ಗ್ಯಾರಂಟಿ. ಬಂದ್ರೆ ಎಂತ ಮಾಡೋದು? ಬಂದ್ರೆ ಫೋನ್ ಮಾಡಿ ಹೇಳ್ತೀಯಾ? ಯಾರಿಗೆ? ನನಗೆ. ಏನಂತ? ಮೋದಿ ಏನಾದ್ರು ಅಂತ. ನಾ ಫೋನ್ ಮಾಡಿ ಹೇಳೋದು ಬೇಡ, ನಿಮ್ಗೆ ಗೊತ್ತಾಗ್ತದೆ. ಸರಿ. ನಾ ಎಂತ ಫೋನ್ ಮಾಡಿ ಹೇಳೋದು ಬೇಡ. ಅವರು ಜೂನ್ 4ನೇ ತಾರೀಕು. ಹೌದಾ? ಜೂನ್ 4ನೇ ತಾರೀಕು ರಿಪಬ್ಲಿಕ್ ಕನ್ನಡ ನೋಡಿ, ಆಗ ಗೊತ್ತಾಗ್ತದೆ. ಪಕ್ಕ. ಜನಾರ್ದನ್ ಅವರೇ, ಓಟ್ ಹಾಕಿದ್ರಾ? ಯಾರು ಗೆಲ್ಬೋದು ಮಾರ್ರೆ ಮಂಗಳೂರಿನಲ್ಲಿ? ಮೋದಿ. ಹೌದಾ? ಯಾಕೆ ಅವರೇ ಗೆಲ್ಬೇಕು? ಬೇಕು ಸರ್, ಅವರ ನಾಯಕತ್ವ ಒಳ್ಳೇದುಂಟು. ಮತ್ತೆ ಭಾರತ ಇನ್ನೂ ಅಭಿವೃದ್ಧಿ ಮಾಡಬೇಕು ಅವರು. ನೀವೆಂತ ಕೆಲಸ ಮಾಡೋದಂತ? MVS ಐಟ್ ಮೆಕ್ಯಾನಿಕ್. ನಿಮಗೆಲ್ಲ ಎಂತ ಅನುಕೂಲ ಆಗ್ತಾ ಉಂಟಾ? ಎಲ್ಲ ಅನುಕೂಲ ಅಂತ ಕೊಡ್ತೀಯಾರಾ? ಉಂಟು, ಮತ್ತೆ ಎಂತ ಮಾಡೋದು? ಉಂಟಲ್ಲ. ಏನುಂಟು? ನಮಗೆ ಕೆಲಸ ಉಂಟು, ಎಷ್ಟು ಮಾಡಲಿಕ್ಕೆ ಕೆಲಸ ಉಂಟು. ಆದರೆ ಅನುಕೂಲ ಆಗ್ತಾ ಉಂಟಾ ಸ್ವಲ್ಪ? ಅದು ಇದು ಹಣ ಸಹಾಯ, ಧನ ಸಹಾಯ ಅನ್ನು ಉಂಟು, ಅವರದೆಲ್ಲ ಸ್ಕೀಮ್ ಎಲ್ಲ ಉಂಟಲ್ಲ ಈಗ. ಹೌದಾ? ಹಾಗಾದ್ರೆ ಈ ಸಲ ಮೋದಿ ಗೆಲ್ಲಿಕ? ಅವರೇ ಗೆಲ್ತಾರ? ಹೌದು, 10ಕ್ಕೆ 10 ಪಕ್ಕ. ಗ್ಯಾರಂಟಿ. ಮತ್ತೆ ಕಾಂಗ್ರೆಸ್ ಗ್ಯಾರಂಟಿಗಳೆಲ್ಲ ಅಂತ ಉಡಿಸಾ? ಯಾರಿಗೆ ಎಲ್ಲಿ ಯಾರು ಕೊಡುದು? ನಮ್ಮಿಂದ ನಮಗೆ ಕೊಡುದು ಕಿತ್ತು. ಹೇಗೆ ಅದು? ಮತ್ತೆ ಅವರ ಕೈಯಿಂದ ಹಾಕಿ ಕೊಡ್ತಾರಾ? ಕೊಡೋದು ಹೇಗೆ? ನಮ್ಮ ಇದೆಲ್ಲ ಬರ್ತದೆ, ಇದು ಟ್ಯಾಕ್ಸ್ ಎಲ್ಲ ಕೊಂಡೋಗಿ ಅದನ್ನು ನಮಗೆ ಕೊಡ್ತಾರೆ ವಾಪಸ್ ನಮಗೆ ಕೊಡ್ತಾರೆ. ಅವರ ಕೈಯಿಂದ ಕೊಡ್ತಾರಾ? ಇಲ್ಲಲ್ಲ. ಮತ್ತೆ ಎಲ್ಲಿಂದ ಗ್ಯಾರಂಟಿ ಯಾರು ಕೊಡುದು? ಎಲ್ಲ ದಂಡಕ್ಕೆ ದಂಡ. ಮತ್ತೆ ಎಂತದ್ದು? ಓಕೆ, ಥ್ಯಾಂಕ್ ಯು. ಎಂತ ನಿಮ್ಮ ಹೆಸರು? ಎಂತ? ಕೃಷ್ಣ. ಗದಗ್ ಕೃಷ್ಣ.
ನೀವು ಊರು ಗದಗ ಹಾಂ ಗದಗ ನಾವು ಮಂಗಳೂರಿನವ್ರಿಗೆ ಕೇಳ್ತಿರೋದು. ಮಂಗಳೂರಿನವ್ರು ಹೌದ್ರಿ ನಾವು ಇಲ್ಲಿ ಬಂದು ಕಾಂಗ್ರೆಡ್ ಕೆಲಸ ಮಾಡ್ತೀವ್ರಿ ಸರ ನೀವು ಮಂಗಳೂರು ನಿಮ್ದು ವೋಟಿಂಗ್ ಎಲ್ಲಿರೋದು? ವೋಟಿಂಗ್ ಎಲ್ಲಿ? ಗದಗ್ನಾಗ ಐತ್ರಿ. ಯಾಕೆ ಬಂದಿ ನಾನು ಇಲ್ಲಂತಲ್ಲ ಬಿಜೆಪಿಗೆ ಯಾಕೆ ಬಂದಿವಿ ಇಲ್ಲಂತಲ್ಲ. ನನಗೆ ಕುರಿ ಇರೋದು ಶಿಕಾರಿಪುರ. ನನ್ನ ಕುರಿ ಕುರಿ ನಾವು ದುಡಿಯೋದು ಇಲ್ಲಿ ತುಳು ಬರ್ಬೋದಾ? ತುಳು ಬರ್ಬಂಡಿ ಹೆಂಗ್ಲ ಅದು ಏನು 18 ವರ್ಷ ಅಂಡು ಪರವಾಗಿಲ್ಲ ಮಾರ. ಮುಲ್ಪ ವಾಪಸ್ ಬಂದು ಎಡ್ಡೆ ವಾಪಸ್ 3ನೇ ಬರ್ತೀನಿ ಏನು ಆತೆ 3 ದಿನ ಅಂಡು ಮತ್ತನಾಗ ಬಿಜೆಪಿಯ ಹೆಂಗ್ಲೆ ಬಿಜೆಪಿ ಅವಳು ಅವರೇ ಗೆಲ್ಲದ ಪಕ್ಕ ಅವರೇ ಗೆಲ್ಲ ನೋಡು. ಅವ್ರಿಗೆ ಶೆಡ್ ಕೊಡ್ಪಾರ ಮೋದಿ ಬಂದು ಅಲ್ಪ ಇನ್ನೊಮ್ಮೆ ಆರು ಬತ್ತನಾಗ ಎರಡು ಶೆಡ್ ಕೊಡ್ಪಾಯ ಮೋದಿಗೆ. ಹುಷಾರು, ತೊಡೆ ಅಂತ ನೋವಾಗ್ಲಿಲ್ಲ. ನಾನು ಕುಸ್ತಿ ಹುಡುಗ ಕುಸ್ತಿ ಚಡ್ಡಿದವು ನಾವು ಅದೆಲ್ಲ ಏನ್ರಿ. ನಮಗೆ ಮಾತ್ರ ಕಾಂಗ್ರೆಸ್ ಅವ್ರಿಗೆ ಏನು ಕಾಂಗ್ರೆಸ್ ಅವರೆಲ್ಲ ಫ್ರೀ ಎಲ್ಲ ಕೊಟ್ಟದಲ್ಲ? ಏನು ಕೊಡ್ತಾರೆ ಫ್ರೀ? ಕ್ವಾರ್ಟರ್ ಜಾಸ್ತಿ ಆಗಿದೆ. ನಾವು ಒಂದು ಕ್ವಾರ್ಟರ್ಗೆ ಎಷ್ಟು ಕುಡ್ತೀನಿ ಅಂತ ಮಾಡಿದ್ದೀನಿ ನಾನು. ಎಷ್ಟು ಕುಡಿಯೋದು? 4 ಕ್ವಾರ್ಟರ್ ಕುಡ್ತೀನಿ ನಾನು. ಎಷ್ಟು ಕೊಟ್ರು? 4 ಕ್ವಾರ್ಟರ್ ಕುಡ್ತೀನಿ. ಒಂದು ಕ್ವಾರ್ಟರ್ಗೆ ಎಷ್ಟಾಯ್ತು? ಒಂದು ಕ್ವಾರ್ಟರ್ಗೆ ಒಂದು 90 ಎಷ್ಟು 45 ರೂಪಾಯಿ ಮಾಡ್ರ. ಅಲ್ಲಿಗೆ 4 ಕ್ವಾರ್ಟರ್ಗೆ ಎಷ್ಟಾಯ್ತು? ಮಾಡ್ತಾರೆ 4 ಕ್ವಾರ್ಟರ್ಗೆ ಎಷ್ಟಾಯ್ತು? 4 ಕ್ವಾರ್ಟರ್ ನೀವೇ ಲೆಕ್ಕ ಮಾಡಿ. ನಿಮ್ಗೆ ಲೆಕ್ಕ ಬರೋದಿಲ್ವಾ? ಹೌದಿಲ್ರಿ. ಅಲ್ಲಿ ತಿಂಗಳಿಗೆ ಎಷ್ಟಾಯ್ತು? ಮತ್ತೆ ತಿಂಗಳು ನಮ್ದು ಎಲ್ಲಿ ಗಂಟು ಹೋಗತ್ತಿ. ನಮ್ಮ ಹೆಂಡ್ರ ಮಕ್ಳು ಹೆಂಗೆ ಸಾಕ್ಬೇಕು ನಾವು ಹೆಂಗೆ ದುಡಿಬೇಕು. ಮತ್ತೆ ಅದು ಯಾರು ಕೊಡ್ಬೇಕು ನಮಗೆ? ನಿಮಗೆ ಅಂತ ಫ್ರೀ ಕೊಡ್ಬೇಕಿತ್ತು. ನಿಮಗೇನು ಫ್ರೀ